ಜ್ಞಾನ ಭಕ್ತಿ ವೈರಾಗ್ಯ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇವತ್ತು ವಿಜಯ ಏಕಾದಶಿ. ಏಕಾದಶಿನಲ್ಲಿ ನಾವು ಎಷ್ಟೋ ರೀತಿ ಏಕಾದಶಿಯ ಹೆಸರುಗಳನ್ನ ಕೇಳಿದ್ದೀವಿ. ಪುತ್ರದ ಏಕಾದಶಿ, ಷಡ್ಡಿಲ ಏಕಾದಶಿ, ವಿಜಯ ಏಕಾದಶಿ, ಜಯ ಏಕಾದಶಿ ಹಾಗೂ ಸರ್ವತ್ರ ಏಕಾದಶಿ, ಕಾಮದ ಏಕಾದಶಿ, ಹೀಗೆ ಎಷ್ಟೋ ಹೆಸರುಗಳಿಂದ ನಾವು ಏಕಾದಶಿಯನ್ನು ಪಾಲಿಸ್ತೇವೆ. ಏಕಾದಶಿಯ ಉದ್ದೇಶವೇ ನಮ್ಮ ಪೂರ್ವಜನ್ಮದ ಹಾಗೂ ನಾವು ಮಾಡಿರುವಂತಹ ಈ 15 ದಿನಗಳ ಕಾಲ, ಅಂದರೆ ಶುಕ್ಲ ಪಕ್ಷದಲ್ಲಿ ಕೃಷ್ಣ ಪಕ್ಷದಲ್ಲಿ ಬರುವಂತಹ 15 ದಿನಕ್ಕೊಮ್ಮೆ ಏಕಾದಶಿಯ ತಿಥಿಯಂದು ನಾವು ಮಾಡಿದ 15 ದಿನದ ಏನಾದರೂ ತಿಳಿಯದೆ ಯಾವುದಾದ್ರೂ ಪಾಪಕರ್ಮಗಳನ್ನು ಮಾಡಿದರೆ ಅದನ್ನು ಸಂಪೂರ್ಣವಾಗಿ ನಶಿಸಿ ಹೋಗಲಿ ಅಂತ ಭಗವಂತನಿಗೋಸ್ಕರ, ಪ್ರೀತಿಗೋಸ್ಕರ, ಭಗವಂತನಿಗೋಸ್ಕರ ಉಪವಾಸ ಇರುವುದನ್ನೇ ಏಕಾದಶಿ ಅಂತ ಹೇಳ್ತೇವೆ. ಪ್ರತಿಯೊಂದು ಏಕಾದಶಿಗೂ ಇದು ಒಂದು ಬಹಳ ಮುಖ್ಯವಾದ ಕಾರಣ. ಏಕಾದಶಿಯ ಫಲ ಇದು. ಆದರೆ ಪ್ರತಿಯೊಂದು ಏಕಾದಶಿಗೂ ಅದರದೇ ಆದ ಒಂದು ಮಹತ್ವವಿರುತ್ತೆ. ಅಂದರೆ ಇವತ್ತಿನ ಏಕಾದಶಿ ವಿಜಯ ಏಕಾದಶಿ ಅಂತ ಕರಿತೀವಿ. ಇದಕ್ಕೆ ಒಂದು ಬಹಳ ಪುರಾಣದ ಹಿನ್ನೆಲೆ ಇದೆ. ಪ್ರತಿಯೊಂದು ಏಕಾದಶಿಗೂ ಅದರದೇ ಆದ ಒಂದು ಮಹತ್ವವಿರುತ್ತೆ. ಪುತ್ರದ ಏಕಾದಶಿ ಅಂದರೆ ಮಕ್ಕಳಿಲ್ಲದೆ ಇರೋರಿಗೆ ಮಕ್ಕಳು ಪ್ರತಿಪಾದಿಸಲಿ ಅಂತ ಭಗವಂತನಲ್ಲಿ ಬೇಡುವಂತಹ ಉಪವಾಸದ ವ್ರತವನ್ನು ಹಾಗೂ ಏಕಾದಶಿಯ ಒಂದು ಸಂಪೂರ್ಣ ಪೂಜೆಯನ್ನು ಭಗವಂತನಿಗೆ ಅರ್ಪಿಸುವುದನ್ನು ಪುತ್ರದ ಏಕಾದಶಿ ಅಂತ ಕರಿತೀವಿ. ಅದೇ ರೀತಿ ಇವತ್ತು ವಿಜಯ ಏಕಾದಶಿ ಅಂತ ಕರೀತಾರೆ. ವಿಜಯ ಏಕಾದಶಿ ಅಂದರೆ ಈ ವಿಜಯ ಏಕಾದಶಿಯನ್ನು ನಾವು ತಪ್ಪದೆ ದಶಮಿಯಂದು ಒಂದು ಹೊತ್ತಿನ ಒಂದು ಲಘುವಾದ ಆಹಾರ ಹಾಗೂ ಏಕಾದಶಿಯಂದು ಏನನ್ನೂ ಸ್ವೀಕರಿಸದೆ ತುಂಬಾ ಕಟ್ಟುನಿಟ್ಟಾಗಿ ಉಪವಾಸವನ್ನು ಮಾಡಿ, ಅಂದರೆ ಒಂದು ಚೂರು ಕೂಡ ನೀರನ್ನೂ ಸಹ ಸೇವಿಸದೆ ಬರೀ ತೀರ್ಥವನ್ನು ಕುಡಿದುಕೊಂಡು ಭಗವಂತನಲ್ಲಿ ಧ್ಯಾನದಲ್ಲಿ ಮಗ್ನನಾಗಿರುವುದನ್ನೇ ಉಪವಾಸ. ಉಪ ಅಂದರೆ ಹತ್ತಿರ, ವಾಸ ಅಂದರೆ ನೆಲೆ ಊರುವುದು. ಹತ್ತಿರದಲ್ಲೇ ನೆಲೆ ಊರಿ ಭಗವಂತನ ನಾಮಸ್ಮರಣೆಯನ್ನು ಮಾಡುವುದನ್ನೇ ಉಪವಾಸ ಅಂತ ಕರಿತೇವೆ. ಆದ್ದರಿಂದ ಈ ಏಕಾದಶಿಯ ಉಪವಾಸವನ್ನು, ಅಂದರೆ ವಿಜಯ ಏಕಾದಶಿಯ ಅಂದು ನಾವು ಇದರ ಮಹತ್ವವನ್ನು, ಇದರ ಕಥೆಯನ್ನು ಕೇಳುವುದರಿಂದಲೇ ನಮಗೆ ವಾಜಪೇಯ ಯಾಗವನ್ನು ಮಾಡಿದಷ್ಟು ಪುಣ್ಯದ ಫಲವನ್ನು ಬರುತ್ತದೆ. ಇದು ಅಂತಹ ಮಹತ್ವ ಏನಿದೆ ಈ ವಿಜಯ ಏಕಾದಶಿಗೆ ಅಂದರೆ, ಹೆಸರಲ್ಲೇ ಹೇಳ್ತಿರೋ ಹಾಗೆ ಇದು ವಿಜಯವನ್ನು ಕರುಣಿಸುತ್ತೆ. ಸಕಲ ಪಾಪಗಳನ್ನು, ನಾವು ಮಾಡಿರುವಂತಹ ಪ್ರಾರಬ್ಧಗಳನ್ನು ಕಳೆಯುವುದರ ಜೊತೆಗೆ ನಾವು ಏನನ್ನು ಬಯಸ್ತಾ ಇದ್ದೀವಿ ಈ ಕಲಿಯುಗದಲ್ಲಿ ಅಟ್ ಪ್ರೆಸೆಂಟ್, ಇವಾಗ ನಾವು ಯಾವುದೋ ಒಂದು ನಿರೀಕ್ಷಣೆಯಲ್ಲಿರ್ತೀವಿ. ಏನಾದರೂ ಒಂದು ಉದಾಹರಣೆಗಾದರೆ ನಮಗೆ ಈ ಕೆಲಸ ಆಗಬೇಕಾಗಿರತ್ತೆ, ಅಥವಾ ಸಕಲ ಶತ್ರುಗಳಿಂದ ಶತ್ರುಬಾಧೆ ಇರುತ್ತೆ, ಅಥವಾ ನಮ್ಮ ಕೆಲಸಗಳು ಕೋರ್ಟಲ್ಲಿದೆ, ಇಂತಹ ಏನೋ ಒಂದು ಹಣ ಬರಬೇಕು, ಇಂತಹ ಏನೇ ಲೌಕಿಕವಾಗಿ ಈ ಕಲಿಯುಗದಲ್ಲಿ ಇವತ್ತಿನ ಪ್ರಾರಬ್ಧದಿಂದ ನಾವು ಬಳಲ್ತಾ ಇರೋ ಒಂದು ಕಾರ್ಯಗಳಿಗೆ ವಿಜಯವನ್ನು ದೊರಕಿಸಿಕೊಡುವಂತಹ ಏಕಾದಶಿಯೇ ವಿಜಯ ಏಕಾದಶಿ. ಇದರ ಮಹತ್ವ ಏನಿದೆ ಅಂತ ಹೇಳಿದ್ರೆ, ಇದನ್ನು ಚತುರ್ಮುಖ ಬ್ರಹ್ಮದೇವರು ನಾರದರಿಗೆ ಹೇಳ್ತಾರೆ. ಆ ನಾರದರಿಗೆ ಹೇಳಿದಂತಹ ವಿಷಯವನ್ನು ಶ್ರೀ ಕೃಷ್ಣ ಪರಮಾತ್ಮ ಯುಧಿಷ್ಠಿರನಿಗೆ ಹೇಳುವಂಥದ್ದೇ ವಿಜಯ ಏಕಾದಶಿಯ ಮಹತ್ವ. ನಮಗೆ ಶ್ರೀರಾಮಚಂದ್ರ ತ್ರೇತಾಯುಗದಲ್ಲಿ ಅವನ ಒಂದು ಬಾಲ್ಯದಿಂದ ಹಿಡಿದು ಅವನು ಸಂಪೂರ್ಣವಾಗಿ ಕಳೆದುಕೊಂಡ ಆಸ್ತಿಯನ್ನು ಹಾಗೂ ಒಂದು ವನವಾಸವನ್ನು ಅಂತ್ಯಗೊಳಿಸಿ ಪುನಃ ಪಟ್ಟಾಭಿಷೇಕವನ್ನು ಮಾಡಿಸಿಕೊಂಡದ್ದನ್ನು ನಾವು ಕಥೆಯಲ್ಲಿ ಹಾಗೂ ರಾಮಾಯಣದಲ್ಲಿ ನಾವು ಕೇಳೇ ಇರ್ತೀವಿ. ಅದರಂತೆಯೇ ಶ್ರೀರಾಮ ಯಾವಾಗ ಸೀತೆಯನ್ನು ಶ್ರೀ ರಾವಣ ಕೊಂಡೊಯ್ತಾನೋ ಹಾಗೂ ಅಪಹರಿಸ್ತಾನೆ ಅಂತ ಗೊತ್ತಾದಾಗ ಅಪಹರಿಸಿದಾಗ ಆಗ ಜಟಾಯುವಿನ ಮಾರ್ಗದರ್ಶನದೊಂದಿಗೆ ಯಾವ ಕಡೆ ಸೀತೆ, ಅಂದರೆ ಸೀತೆಯೇ ಸ್ವತಃ ಹೋಗಲಿಲ್ಲ, ಸೀತೆಯ ಒಂದು ಪ್ರತಿರೂಪ, ಸೀತೆಯ ಒಂದು ಪ್ರತಿಮೆ ಹೋಗಿದ್ದು. ನಾವು ಸೀತೆಯೇ ಹೋಗಿಬಿಟ್ಲು ಅಂತ ಅಂದ್ಕೊತೀವಿ.
ಆದರೆ ಅದು ತಪ್ಪು ಕಲ್ಪನೆ. ಸೀತೆಯ ಒಂದು ಪ್ರತಿಮೆ ರೂಪವನ್ನು ರಾವಣ ಅಪಹರಿಸಿರ್ತಾನೆ. ನಮಗೆ ಇದು ಕತೆ ಹಾಗೂ ಜನಗಳಿಗೆ ಇದರಿಂದ ಗೊತ್ತಾಗಬೇಕಾಗಿರೋದು ತ್ರೇತಾಯುಗ ರಾಮನ ಒಂದು ಅವತಾರದ ಮಹತ್ವ ಹಾಗೂ ಭಗವಂತನ ಒಂದು ಸ್ಪರ್ಶದಿಂದ ಯಾವ ರೀತಿ ಬಾಳ್ವಿಕೆಯನ್ನು ಮಾಡಿದ್ರು ಎಂಬುದನ್ನು ನಾವು ಈ ಕಥೆಯ ಮುಖಾಂತರ ಒಂದು ಪುರಾಣದ ಮುಖಾಂತರ ತಿಳ್ಕೋಬೇಕಾಗಿದೆ. ಅದಕ್ಕಾಗಿ ಶ್ರೀರಾಮಚಂದ್ರನಿಗೆ ಎಲ್ಲವೂ ಗೊತ್ತಿದ್ದು ಕೂಡ ರಾಮಾಯಣವೇ ಆಗಿರ್ಬೋದು, ಮಹಾಭಾರತವೇ ಆಗಿರ್ಬೋದು, ಅಥವಾ ಹರಿಕಥಾಮೃತ ಕೃಷ್ಣನ ಕಥೆಗಳೇ ಆಗಿರ್ಬೋದು, ಎಲ್ಲವೂ ಮೂಡಿಬಂದಿರತ್ತೆ. ಹಾಗೆ ಶ್ರೀರಾಮನು ಕೂಡ ಪಂಚವಟಿಯಲ್ಲಿ ಸೀತೆಯ ಆಕೃತಿಯನ್ನು ರಾವಣ ಅಪಹರಿಸಿದಾಗ ಜಟಾಯುವಿನ ಮಾರ್ಗದರ್ಶನದಿಂದ ಎತ್ತ ಕಡೆ ಸೀತೆಯ ಒಂದು ಆಕೃತಿ ಹೋಗಿದೆ ಅಂತ ನಡ್ಕೊಂಡು ಹೋಗ್ತಾರೆ. ನಡ್ಕೊಂಡು ಹೋಗಬೇಕಾದ್ರೆ ಕಬಂಧನನ್ನು ಸೋಲಿಸಿ, ಅಲ್ಲಿ ಒಬ್ಬ ಕಬಂಧನ ರಾಕ್ಷಸನನ್ನು ಸೋಲಿಸ್ತಾರೆ. ನಂತರ ಸುಗ್ರೀವನ ಜೊತೆ ಸ್ನೇಹ ಉಂಟಾಗತ್ತೆ. ಸುಗ್ರೀವನ ಬಂಧು ಬಳಗದ ಜೊತೆಗೆ ಆಂಜನೇಯನ ಒಂದು ದಿವ್ಯವಾದ ಅಂದರೆ ವಾಯುದೇವರ ಒಂದು ಭೇಟಿಯಾಗಿ ದಕ್ಷಿಣ ದಿಕ್ಕಿನಲ್ಲಿ ಸಮುದ್ರವನ್ನು ಹಾರಿ ಸೀತೆಯ ಆಕೃತಿ ಎಲ್ಲಿದೆ ಅಂತ ಆಂಜನೇಯ ಸ್ವಾಮಿ ಅಂದರೆ ಹನುಮಂತನು ಪತ್ತೆ ಹಚ್ತಾನೆ. ಹೀಗೆ ಸರ್ವಶಕ್ತನಾದವನು ಹಾಗೂ ಪ್ರಬಲನಾದವನು ಪುರುಷೋತ್ತಮನಾದ ಶ್ರೀರಾಮಚಂದ್ರನು ಕೂಡ ಈ ದಕ್ಷಿಣದ ಸಾಗರ ಅಂದರೆ ಹಿಂದೂ ಮಹಾಸಾಗರವನ್ನು ದಾಟಿ ಲಂಕೆಗೆ ಹೇಗೆ ಹೋಗುವುದು ಎಂಬುದು ಅವನಿಗೆ ಚಿಂತೆಗೀಡಾಗುತ್ತೆ. ಏನಿದು ಭಗವಂತನಿಗೆ ಚಿಂತೆನ ಅಂದಾಗ ಭಗವಂತ ಕೆಲವೊಂದನ್ನು ಜಗತ್ತಿಗೆ ತಿಳಿಸೋದಕ್ಕೆ ಅವನೂ ಕೂಡ ಪಾತ್ರಧಾರಿಯಾಗಿ ನಟನೆಯನ್ನು ಮಾಡಬೇಕಾಗತ್ತೆ. ಅದರಂತೆಯೇ ಅವನು ಕೂಡ ಈ ದಕ್ಷಿಣ ಸರೋವರವನ್ನು ಹೇಗೆ ದಾಟೋದು ಅಂತ ಚಿಂತೆಗೀಡಾದಾಗ ಲಕ್ಷ್ಮಣ ಕೇಳ್ತಾನೆ, ಇಲ್ಲೇ 100 ವರ್ಷಗಳಿಂದ ತಪಸ್ಸನ್ನು ಮಾಡಿರುವಂತಹ ಒಬ್ಬರು ನಮ್ಮ ಋಷಿಮುನಿಗಳಿದ್ದಾರೆ, ಅವರೇ ಬಗಲಾದಾಭ್ಯ ಎಂಬ ಋಷಿ ಮುನಿಗಳು ಇದ್ದಾರೆ, ಅವರನ್ನು ನಾವು ಭೇಟಿ ಮಾಡಿದ್ರೆ ಅವರ ಮಾರ್ಗದರ್ಶನ ನಮಗೆ ಬೇಕಾಗಿರ್ಬೋದು ಅಂತ ಲಕ್ಷ್ಮಣ ರಾಮನಿಗೆ ಹೇಳಿದಾಗ ರಾಮನಿಗೆ ಮುಂಚೆನೇ ಗೊತ್ತಿರುತ್ತೆ ಈ ದಕ್ಷಿಣ ಸರೋವರವನ್ನು ದಾಟೋದು ಒಂದು ಕಾರಣ ಮಾತ್ರ. ಆ ಕಾರಣದಿಂದ ಈ ಬಗಲಾದಾಭ್ಯ ಎಂಬ ಋಷಿಮುನಿಯನ್ನು ಅವರ ತಪಸ್ವಿಗಳನ್ನು ಅನುಗ್ರಹಿಸೋಕ್ಕೋಸ್ಕರನೇ ಈ ಒಂದು ಕುತೂಹಲಕಾರಿ ಪ್ರಶ್ನೆ ಅವರಲ್ಲಿ ಚಿಂತೆಗೀಡಾಗುತ್ತೆ. ಅದರಂತೆ ಬಗಲಾದಾಭ್ಯ ಆಶ್ರಮಕ್ಕೆ ಹೋಗ್ತಾರೆ. ಅಲ್ಲಿ ಶ್ರೀರಾಮಚಂದ್ರನ ಒಂದು ದರ್ಶನಕ್ಕೆ ಎದುರು ನಿಂತು ನೋಡ್ತಿದ್ದ ಆ ತಪಸ್ವಿಗೆ ಬಹಳ ಆನಂದವಾಗುತ್ತೆ. ರಾಮಚಂದ್ರರು ಯಾಕೆ ಬಂದಿದ್ದಾರೆ ಅನ್ನೋದು ಅವ್ರಿಗೆ ಮುಂಚೆನೇ ಗೊತ್ತಿರುತ್ತೆ, ಯಾವ ಕಾರಣಕ್ಕೆ ಬಂದಿದ್ದಾರೆ ಅನ್ನೋದು ಗೊತ್ತಿರುತ್ತೆ. ಹಾಗೆ ಅವರು ಮಾರ್ಗದರ್ಶನವನ್ನು ಮಾಡ್ತಾರೆ ರಾಮಚಂದ್ರನಿಗೆ. ನೀವು ದಯವಿಟ್ಟು ಈ ಮಾಘ ಮಾಸದ ಶುದ್ಧ ಬಹುಳ ವಿಜಯ ಏಕಾದಶಿಯನ್ನು ನೀವು ಈ ವ್ರತವನ್ನು ಮಾಡಿದ್ರೆ ನಿಮಗೆ ನಶಿಸಿ ಹೋಗಿರುವಂತಹ ಆಸ್ತಿಗಳು ಹಾಗೂ ನೀವು ಕಳೆದುಕೊಂಡಿರುವಂತಹ ಸರ್ವ ಶ್ರೇಷ್ಠ ಸಂಪನ್ನೆಗಳು ಕೂಡ ಪುನಃ ನಿಮಗೆ ಬಂದು ಅಧಿಕಾರವನ್ನು ಸ್ವೀಕರಿಸ್ತೀರಾ ಅಂತ ಹೇಳ್ತಾರೆ. ಆ ತಪಸ್ವಿಗಳು ಹೇಳಿದ್ದಾದರೂ ಏನಂದರೆ, ದಶಮಿಯಂದು ಒಂದು ಕುಂಭವನ್ನು ಅಂದರೆ ಅಮೃತದ ಕಲಶ ಅಂದರೆ ನೀವು ಇವಾಗಲೇ ಕೇಳಿರೋ ಹಾಗೆ ಕುಂಭಮೇಳ ಅಮೃತದ ಕಲಶ ಹಾಗೆ ಕುಂಭವನ್ನು ಅಂದರೆ ಕಲಶವನ್ನು ಸ್ಥಾಪನೆ ಮಾಡಿ ಆ ಕಲಶದಲ್ಲಿ ಮಣ್ಣಿನಿಂದ ಆಗಿರ್ಬೋದು, ಬೆಳ್ಳಿಯಿಂದ ಆಗಿರ್ಬೋದು, ಅಥವಾ ತಾಮ್ರದಿಂದ ಆಗಿರ್ಬೋದು, ಅಥವಾ ಬಂಗಾರದಿಂದಲೂ ಕೂಡ ಕೆಲವರು ಮಾಡಬಹುದು. ಅದನ್ನೇ ದಶಮಿಯಂದು ಒಂದು ಹೊತ್ತು ಊಟವನ್ನು ಮಾಡಿ ನಂತರ ಉಪವಾಸ ಕೈಗೊಂಡು ಅವತ್ತು ಕಲಶವನ್ನು ಸ್ಥಾಪಿಸಿ ನಂತರ ಏಕಾದಶಿಯನ್ನು ಪೂರ್ವ ಅಂದರೆ ಸೂರ್ಯ ಉದಯ ಮುಂಚೆಯೇ ಸ್ನಾನವನ್ನು ಮಾಡಿ ಆ ಕಲಶಗಳಿಗೆ ಧೂಪ ದೀಪ ನೈವೇದ್ಯಗಳನ್ನು ಇಟ್ಟು ನಾರಾಯಣನನ್ನು ಸ್ಮರಿಸುತ್ತಾ ಆ ಕಲಶದ ಸಮೀಪದಲ್ಲೇ ಭಜನೆಯನ್ನು ಮಾಡಬೇಕಂತೆ. ಸಂಪೂರ್ಣ ಏಕಾದಶಿಯನ್ನು ಅಲ್ಲೇ ಕಳೆದು ನಂತರ ದ್ವಾದಶಿಯಂದು ಆ ಕಲಶವನ್ನು ಕದಲಿಸಿ ವೈಷ್ಣವ ಸಂಪ್ರದಾಯದಂತೆ ವೈಷ್ಣವ ಆಚಾರ್ಯರಿಗೆ ಹಾಗೂ ವೈಷ್ಣವರಿಗೆ
ಅದನ್ನು ಬ್ರಾಹ್ಮಣರಿಗೆ ಆ ಕಲಶದ ಒಂದಿಗೆ ವಿಷ್ಣುವಿನ ಮೂರ್ತಿಯನ್ನು ಕೊಟ್ಟು ದಾನವನ್ನು ಮಾಡಬೇಕು. ಇದರಿಂದ ನೀವು ಈ ದಕ್ಷಿಣ ಸರೋವರ ಅಲ್ಲದೆ ನೀವು ಏನನ್ನು ಕಳೆದುಕೊಂಡಿದ್ದೀರೋ ಪುನಃ ಅದು ನಿಮಗೆ ಆದಷ್ಟು ಬೇಗ ಲಾಭದಾಯಕವಾಗಿ ಮರುಕಳಿಸುತ್ತೆ ಅಂತ ಬಗಲಾದಭ್ಯ ಋಷಿಮುನಿಗಳು ಶ್ರೀರಾಮಚಂದ್ರನಿಗೆ ಹೇಳ್ತಾರೆ. ಅದರಂತೆಯೇ ಶ್ರೀರಾಮಚಂದ್ರ ಈ ಏಕಾದಶಿಯನ್ನು ವಿಜಯ ಏಕಾದಶಿಯನ್ನು ಅವರ ಮಾರ್ಗದರ್ಶನದೊಂದಿಗೆ ಸಕಲ ಸಿದ್ಧತೆಗಳೊಂದಿಗೆ ಆ ಆಚರಣೆಯನ್ನು ಮಾಡಿ ನಂತರ ಆ ಕಳೆದುಕೊಂಡಿರುವಂತಹ ಎಲ್ಲ ಆಸ್ತಿಯನ್ನು ಆಗಿರ್ಬೋದು ಅಥವಾ ಸೀತಾಮಾತೆಯನ್ನು ವರಿಸಿ ನಂತರ ಅಯೋಧ್ಯೆಗೆ ಮರುಕಳಿಸಿ ಇದೇ ರೀತಿ ವಿಜಯ ಏಕಾದಶಿಯನ್ನು ಶ್ರೀರಾಮಚಂದ್ರನು ಸ್ವತಃ ಮಾಡಿ ಪುನಃ ಅವನು ಪಟ್ಟಾಭಿಷೇಕವನ್ನು ಅಯೋಧ್ಯೆಗೆ ತನ್ನ ಸಹೋದರ ಹಾಗೂ ಪತ್ನಿಯೊಂದಿಗೆ ಮರುಕಳಿಸಿ ಅಲಂಕೃತನಾದ. ಈ ರೀತಿ ಜಯವನ್ನು ಅವನು ಸಾಧಿಸೋದ್ರಿಂದ ಇದಕ್ಕೆ ವಿಜಯ ಏಕಾದಶಿ ಅಂತ ಕರೀತಾರೆ. ಇದರಂತೆಯೇ ಹೇಗೆ ನಮ್ಮ ಮನುಕುಲದಲ್ಲೂ ಕೂಡ ಅವರವರ ಇಷ್ಟಾರ್ಥನೆಗಳು ಎಷ್ಟೋ ಇರ್ತವೆ. ಅದು ಪೂರೈಸಲಿಕ್ಕೆ ಆಗಲಿಲ್ಲ ಅಂದರೂ ಕೂಡ ಈ ಏಕಾದಶಿಯಂದು ವಿಜಯ ಏಕಾದಶಿಯನ್ನು ಮಾಡೋದರಿಂದ ಸಂಪೂರ್ಣ ಫಲಪ್ರಾಪ್ತಿಯೂ ಉಂಟಾಗುತ್ತೆ ಹಾಗೂ ಪೂರ್ಣ ಜನ್ಮದ ಹಾಗೂ ಪೂರ್ವಜನ್ಮದ ಪಾಪಕರ್ಮಗಳು ಕೂಡ ಕಳೆಯುತ್ತೆ ಎಂಬ ಒಂದು ಸುದೀರ್ಘವಾದ ಏಕಾದಶಿಯ ಒಂದು ಮಹತ್ವವಿದೆ. ಈ ಏಕಾದಶಿಯ ಈ ಹಿನ್ನೆಲೆ ಹಾಗೂ ಈ ಮಹತ್ವವನ್ನು ಕೇಳಿದರೆ ಸಾಕು ವಾಜಪೇಯ ಯಾಗ ಮಾಡಿದಷ್ಟು ಪುಣ್ಯವು ಲಭಿಸುತ್ತೆ ಅಂತ ಚತುರ್ಮುಖ ಬ್ರಹ್ಮನು ನಾರದರಿಗೆ ಹೇಳ್ತಾರೆ. ಈ ವಿಷಯವನ್ನು ಶ್ರೀಕೃಷ್ಣನು ಯುಧಿಷ್ಠಿರನಿಗೂ ಕೂಡ ಪ್ರಸ್ತಾಪಿಸ್ತಾರೆ. ಆದ್ದರಿಂದ ಎಲ್ಲರೂ ಕೂಡ ಈ ಏಕಾದಶಿಯಂದು ಅಂದರೆ ವಿಜಯ ಏಕಾದಶಿಯಂದು ಈ ಕಥೆಯನ್ನು ಕೇಳುವ ಮುಖಾಂತರ ತಮ್ಮ ಕೈಯಲಾದ ಹಾಗೆ ಉಪವಾಸವನ್ನು ಮಾಡಿ, ಅಂದರೆ ಅನಾರೋಗ್ಯ ಪೀಡಿತರಾಗಿರೋರು ಯಾವುದಾದ್ರೂ ಒಂದು ಹೊತ್ತು ಕೂಡ ಒಂದು ಹಣ್ಣನ್ನು ಸೇವಿಸಿದರೆ ಅಂದರೆ ಹಾಲನ್ನು ತಗೊಳ್ಳೋದ್ರಿಂದ ಏನೂ ತಪ್ಪೇನಾಗಲ್ಲ. ಆದರೆ ದಯವಿಟ್ಟು ಯಾರೂ ಕೂಡ ಅನ್ನವನ್ನು ಮಾತ್ರ ಏಕಾದಶಿಯನ್ನು ತಿನ್ನಬೇಡಿ. ಅನ್ನವನ್ನು ತಿನ್ನೋದ್ರಿಂದ ಎಷ್ಟೋ ಮುಕ್ಕೋಟಿ ಪಾಪಗಳು ಲಭಿಸುತ್ತೆ. ನಾಯಿ ಮಾಂಸವನ್ನು ತಿಂದಷ್ಟೇ ಪಾಪವನ್ನು ಲಭಿಸುತ್ತೆ ಅಂತ ಪುರಾಣಗಳಲ್ಲಿ ಶ್ರೀಕೃಷ್ಣ ಯುಧಿಷ್ಠಿರನಿಗೆ ಹೇಳಿದ್ದಾರೆ. ಆದ್ದರಿಂದ ಆದಷ್ಟು ನಿಮ್ಮ ಕೈಲಾದಷ್ಟು ಉಪವಾಸವನ್ನು ಮಾಡಿ, ಇಲ್ಲ ಅಂತ ಆಗಲೇ ಇಲ್ಲ ಅಂತ ಹೇಳಿದಾಗ ಸಂಜೆ ಹೊತ್ತಿನಲ್ಲಿ ಫಲಹಾರವನ್ನು ಅಂದರೆ ಬೇಯಿಸದೆ ಯಾವುದು ಕುದಿಸದೆ ಇರುವಂತಹ ಪದಾರ್ಥ ಹಣ್ಣುಗಳನ್ನು ಅಥವಾ ಹಾಲನ್ನು ಸೇವಿಸೋದ್ರಿಂದನೂ ಕೂಡ ತಪ್ಪೇನಾಗಲ್ಲ. ಆದ್ದರಿಂದ ಈ ವಿಜಯ ಏಕಾದಶಿ ಎಲ್ಲರಿಗೂ ವಿಜಯವನ್ನು ತಂದುಕೊಡಲಿ ಅಂತ ಕೇಳಿಕೊಡ್ತಾ ಈ ವಿಜಯ ಏಕಾದಶಿಯ ಒಂದು ಸಂಪೂರ್ಣ ಮಾಹಿತಿಯೊಂದಿಗೆ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.